ನಿನ್ನ ಒಂದು ಸಣ್ಣ ಗಲಾಟೆ ಆಗಿರೋದು ಮತ್ತು ಈ ನಾಗಿ ಎಂಬುವರಿಗೆ ಮೂರನೇ ಗಂಡನ ಆಗಿರುವ ಗಿರೀಶ್, ಸುಮಾರು ಒಂದು 38 ವಯಸ್ಸು ಆಗಿರೋ ಗಿರೀಶ್ ನಿನ್ನೆ ಸಾಯಂಕಾಲನೇ ಸ್ವಲ್ಪ ಕುಡಿದುಬಿಟ್ಟು ಬಂದಿರೋದು ಮತ್ತು ಗಲಾಟೆ ಮಾಡಿರೋದು ಬಗ್ಗೆ ಸಂಶಯ ಇತ್ತು. ಅವನೇ ಕೊಲೆ ಮಾಡಿರಬೇಕಂದ್ರೆ ಹೇಳಿದರು ಮತ್ತು ಅವನು ಸ್ಥಳದಲ್ಲಿ ಇಲ್ಲ. ಸೊ ನಮಗೆ ಇನಿಷಿಯಲಿ ಅನುಮಾನ ಅವನ ಮೇಲ್ಗಡೆ ಇತ್ತು. ತಕ್ಷಣ ನಾವು ಸ್ಥಳಕ್ಕೆ ಹೋಗೋದಕ್ಕೆ ಮುಂಚೆ ಎನ್ ರೂಟಲ್ಲಿ ಇರುವಾಗಲೇ ಆಫೀಸರ್ಸ್, ನಮ್ಮ ಕುಟ್ಟ ಮತ್ತು ಶ್ರೀಮಂಗಲ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು ಕ್ರೈಮ್ ಟೀಮ್ ಕುಟ್ಟ, ಶ್ರೀಮಂಗಲ, ಪೊನ್ನಂಪೇಟೆ, ಗುಣಿಕೊಪ್ಪದಿಂದ ನಮ್ಮ ಕ್ರೈಮ್ ಸ್ಟಾಫನ್ನು ಅವನ ಸ್ವಂತ ಗಿರೀಶ್, ಅಕ್ಯೂಸ್ಡ್ ಗಿರೀಶ್ ಆದ ಸ್ವಂತವರು, ಅವನ ಕೇರಳದ ನೇಟಿವ್, ಅವನು ನಮ್ಮ ವಯನಾಡು ಜಿಲ್ಲೆಯಲ್ಲಿ ನೇಟಿವ್, ತಲಪುಳ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುತ್ತದೆ. ಅಲ್ಲಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಕಳಿಸಿದ್ದೀವಿ. ಸೊ ಕಳಿಸಿ ಮತ್ತು ಇದೆಲ್ಲ ಹೇಗೆ ಆಗಿರಬಹುದಂದರೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಸುಮಾರು ಒಂದು 7 ಗಂಟೆಗೆ ನಮಗೆ ಮಾಹಿತಿ ಬಂತು. ಅಕ್ಯೂಸ್ಡ್ ಸೆಕ್ಯೂರ್ ಆಗಿದೆ ಅಂದರೆ ಮಾಹಿತಿ ಬಂತು ಮತ್ತು ಅವನು ಕ್ರೈಮನ್ನು ಒಪ್ಕೊಂಡಿದ್ದ. ಸೊ ನಾನು ಆದಮೇಲೆ ಅಲ್ಲಿಂದ ಕರ್ಕೊಂಡು ಬಂದು ಸ್ಟೇಷನಲ್ಲಿ ನಿನ್ನೆ ರಾತ್ರಿ ಕಂಪ್ಲೀಟಾಗಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವನು ನಾಗಿಕೆ 3ನೇ ಗಂಡ ಆಗಿದ್ದಾನೆ. ನಾಗಿಕೆ ಫಸ್ಟ್ ಗಂಡ, ಅವ್ರಿಗೊಂದು ಮಗಳು, ಈ ಕಾವೇರಿ, ಈ ಮಗಳು ಅವನಿಗೆ ಹುಟ್ಟಿರೋ ಫಸ್ಟ್ ಗಂಡನಿಗೆ ಕೊಟ್ಟಿರೋ ಮಗಳು ಕಾವೇರಿ ಅಂದರೆ ಹೇಳೋದು. ಮತ್ತು 2ನೇ ಗಂಡ ಸುಬ್ರಹ್ಮಣ್ಯನ ಜೊತೆ ಸ್ವಲ್ಪ ವಾಸ ಮಾಡಿದರು. ಆದಮೇಲೆ ಇವರು 3ನೇ ಗಂಡ, ಇದು ಒಂದು ಟ್ರೈಬಲ್ ಕಲ್ಚರ್ ಇರೋದ್ರಿಂದ ಅವರು ರೆಗ್ಯುಲರ್ ಸಂಪ್ರದಾಯ ರೀತಿಯಲ್ಲಿ ಒಂದು ಮದುವೆಯಲ್ಲಿ ಇಷ್ಟ ಇಲ್ಲ ಅಂದರೆ ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ. ಆ ರೀತಿಯಲ್ಲಿ ಈಗ ಇವನು 3ನೇ ಮದುವೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ವಾಸ ಇದ್ದರು, 1 ವರ್ಷವಾಗಿ ವಾಸ ಇದ್ದರು. ಇವನಕ್ಕೆ ಈಗಲೂ ಕೂಡ ನೀವು 2ನೇ ಗಂಡನ ಜೊತೆ ಮಾತಾಡ್ತಾ ಇದೆಯಾ ಅಂತ ನಿನ್ನೆ ಗಲಾಟೆ ಮಾಡಿರೋದು ಈ ಕೊಲೆಗೆ ಕಾರಣ ಎಂದು ನಮಗೆ ಪ್ರೈಮ ಫೇಸಿ ಕಂಡು ಬಂದಿತ್ತು. ಸೊ ಅದರಲ್ಲಿ ಗಲಾಟೆ ಮಾಡಿ ಫಸ್ಟು ಈ ನಾಗಿಯನ್ನು ಹೊಡೆಯುವ ಸಂದರ್ಭದಲ್ಲಿ ಅದನ್ನು ತಡೆ ಮಾಡೋಕ್ಕೆ ಬಂದಿರುವ ಅಜ್ಜ ಅಜ್ಜಿ ಮತ್ತು ಮಗಳು ಎಲ್ಲರನ್ನೂ ಹೊಡೆದುಬಿಟ್ಟು ಅಲ್ಲಿಂದ ತಲೆಮರೆಸಿಕೊಂಡು ಅಲ್ಲೋದಕ್ಕೆ ಇಲ್ಲಿಂದ ಕೊಲೆ ಮಾಡಿ ಆದಮೇಲೆ ರಾತ್ರಿ ಕೊಲೆ ಮಾಡ್ತಾನೆ. ಊಟ ಎಲ್ಲ ಮುಗಿದಾದ್ಮೇಲೆ ಕೊಲೆ ಮಾಡಿಬಿಟ್ಟು ಅಲ್ಲಿಂದ ಸ್ನಾನ ಮಾಡಿ ಅಲ್ಲಿಂದ ಪಕ್ಕದಲ್ಲಿ ಹೋಗಿ ಮಲಗಿಬಿಟ್ಟು ಮಾರನೇ ದಿವಸ ಪೊನ್ನಂಪೇಟೆ ಅಲ್ಲಿಂದ ಇರುಟಿಗೆ ಹೋಗಿ ಮತ್ತು ತಲೆಮರೆಸ್ಕೊಳ್ಳೋದಕ್ಕೆ ಅದಕ್ಕೆ ಹಿಂದೆ ದಾಡಿ ಇದೆಲ್ಲ ಬೇರ್ಡೆಲ್ಲ ಇತ್ತು, ಸೇವಿಂಗ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಯಾರಿಗೂ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ಮತ್ತು ತಲಪುಳಕ್ಕೆ ಹೋಗಿದ್ದಾನೆ. ನಾವು ನಮ್ಮ ವಯನಾಡು SP ತಪೋಶ್ ಅವರು ಮತ್ತು ಲೋಕಲ್ ಪೊಲೀಸ್ ಅವರು ಇಲ್ಲಿ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಾಗ ಒಂದು 3-4 ಕೇಸಲ್ಲಿ ನಾವು ಸಹಾಯ ಮಾಡಿದ್ವಿ. ಅದೇ ರೀತಿಯಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೀವಿ. ಪ್ಯಾರಲಲ್ಲಿ ನಮ್ಮ ಟೀಮ್ ಕೂಡ ಅಲ್ಲಿಯೇ ಇತ್ತು. ಸೊ ಅವರು ಸಾಕಾದಿಂದ ನಾನು ಅವ್ರಿಗೆ ಮಾತಾಡಿದೆ, ಸ್ಥಳದಿಂದ ಮಾತಾಡಿದೆ. ತಪೋಸ್ 2018 ಬ್ಯಾಚ್ ಆಫೀಸರ್ ಅವರು ಇಮಿಡಿಯೇಟ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾತಾಡಿ ಲೋಕಲ್ ಕ್ರೈಮ್ ಟೀಮ್ ಮತ್ತು ನಮ್ಮ ಕ್ರೈಮ್ ಟೀಮ್ ಸೇರಿ ಅಕ್ಯೂಸರನ್ನು ಅಲ್ಲಿನೇ ಕೇರಳನಲ್ಲಿ ಹಿಡಿದು ಇಮಿಡಿಯೇಟ್ಲಿ ಕರ್ಕೊಂಡು ಬಂದಿದ್ದೀವಿ. ಸಂಪೂರ್ಣ ವಿಚಾರಣೆ ಈಗ ನಡ್ತಾ ಇದೆ ಮತ್ತು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಮುಂದೆ ಬೇರೆ ಯಾವುದು ಉದ್ದೇಶ ಇತ್ತಾ ಅದ್ರ ಬಗ್ಗೆನೂ ವಿಚಾರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇರೆ ಯಾರು ಸಪೋರ್ಟ್ ಮಾಡಿದಾರ ಎಂಬುದ್ರ ಬಗ್ಗೆನೂ ನಾವು ಚೆಕ್ ಮಾಡ್ತಾ ಇದ್ದೀವಿ.